ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು RRB ಗ್ರೂಪ್ ಡಿ ಹಾಗೆ RRB NTPC ಹುದ್ದೆಗೆ ನೀವೆಲ್ಲರೂ ಅರ್ಜಿಯನ್ನು ಸಲ್ಲಿಸಿರ್ತೀರಿ. ಆ ಹುದ್ದೆಗೆ ಆ ಪರೀಕ್ಷೆ ಯಾವ ಥರ ನಡೆಸ್ತಾರೆ ಅಂದರೆ ಕಂಪ್ಯೂಟರ್ನಲ್ಲಿ ನಡೆಸ್ತಾರೆ. ಅಂದರೆ CBT ಟೆಸ್ಟ್ ಕಂಪ್ಯೂಟರ್ನಲ್ಲಿ ನಾವು ಪ್ರಶ್ನೆಗಳಿಗೆ ಆನ್ಸರ್ನ ಮಾಡಬೇಕು ಸರಿ. ಹೀಗಾಗಿ ನೀವು ಕಂಪ್ಯೂಟರ್ನಲ್ಲಿ ಒಂದು ಸರ್ತಿನೂ ಬರೆದಿರಲ್ಲ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೆಮೋ ಎಕ್ಸಾಮ್ನ ಮಾಡಿ ತೋರಿಸ್ತೀವಿ. RRB ಗ್ರೂಪ್ ಡಿ ಮತ್ತು RRB NTPC ಎಕ್ಸಾಮ್ನ ಯಾರ್ಯಾರು ಬರಿತಾ ಇದ್ದೀರಿ ಅವರಿಗಾಗಿ ನಾವು ಇವತ್ತು ಡೆಮೋ ಎಕ್ಸಾಮ್ ನಿಮಗೆ ಅಲ್ಲಿ ಯಾವ ಥರ ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಸೆಂಟ್ರಿಗೆ ಹೋಗಿರ್ತೀರ ನೋಡಿ, ಅವರು ಯಾವ ಥರ ನಿಮಗೆ ಕಂಪ್ಯೂಟರ್ನಲ್ಲಿ ಸ್ಕ್ರೀನ್ ಇರುತ್ತೆ, ಅದರಲ್ಲಿ ನಿಮಗೆ ಯಾವ ಥರ ಎಕ್ಸಾಮ್ ಬರೆಸ್ತಾರೆ, ನೀವು ಯಾವ ಥರ ಬರೀಬೇಕು, ಆ ಕ್ವಶನ್ಸ್ಗಳನ್ನು ಯಾವ ಥರ ಅಟೆಂಡ್ ಮಾಡಬೇಕು, ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾವು RRB ಗ್ರೂಪ್ ಡಿ ಹುದ್ದೆಗಳಿಗಾಗಿ ಆನ್ಲೈನ್ ಕೋರ್ಸ್ನ ಲಾಂಚ್ ಮಾಡಿದ್ದೀವಿ. ಈ ಕೋರ್ಸ್ನಲ್ಲಿ ನಿಮಗೆ GK GS ಮ್ಯಾಥಮೆಟಿಕ್ಸು ಹಾಗೆ ರೀಸನಿಂಗ್ ಸಬ್ಜೆಕ್ಟ್ಗಳನ್ನು ಅದರಲ್ಲಿ ಹೇಳಿಕೊಡ್ತೇವೆ. ಆಲ್ರೆಡಿ ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಅದರಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಇರ್ತವೆ. ನೀವು ಇವತ್ತು ಜಾಯಿನ್ ಆದರೂ ಸಹ ಆ ಕ್ಲಾಸ್ಗಳನ್ನು ಸೀರಿಯಲ್ ಆಗಿ ನೀವು ಎಲ್ಲ ಕ್ಲಾಸ್ಗಳನ್ನು ನೋಡಬಹುದು. ವೀಕ್ಲಿ ಒಂದು ಸರ್ತಿ ಲೈವ್ ಬರ್ತೀವಿ. ನಿಮ್ದು ಏನೇ ಡೌಟ್ಸ್ ಇದ್ದರೂ ನಮಗೆ ಕಾಲ್ ಮಾಡಿ ಕೇಳ್ಬೋದು. ಅಥವಾ ನಿಮಗೆ ಇವತ್ತು ಕ್ಲಾಸಿನ ಮೇಲೆ ಡೌಟು ಅಥವಾ ಬೇರೆ ಇದ್ರ ಮೇಲಾದರೂ ಡೌಟ್ಸ್ ಇದ್ದರೆ ಇವತ್ತೇ ನಮಗೆ ಕಾಲ್ ಮಾಡಿ ಕೇಳ್ಬೋದು. ಈ ಕೋರ್ಸ್ನಲ್ಲಿ ನಿಮಗೆ ಕ್ಲಾಸ್ಗಳ ಜೊತೆಗೆ PDF ನೋಟ್ಸ್ ಕೊಟ್ಟಿರ್ತೀವಿ. GK PDF ನೋಟ್ಸು ಅದನ್ನು ಓದ್ಕೋಬೋದು. ಈಸಿ ಟ್ರಿಕ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀವಿ. ಕೇವಲ ಈ ಕೋರ್ಸ್ನ ಬೆಲೆ 500 ರೂಪಾಯಿ ಇದೆ. ಈ ಕೋರ್ಸ್ನ ಬೆಲೆ 500 ರೂಪಾಯಿ ಇದೆ. ಈ ಕೋರ್ಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಇದೆ ನೋಡಿ, ಈ ವಾಟ್ಸಪ್ ನಂಬರಿಗಾದರೂ ಮೆಸೇಜ್ ಮಾಡಿ ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದನ್ನಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಈ ಕೋರ್ಸ್ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ವಾಟ್ಸಪ್ ನಂಬರ್ ಇದೆ ನೋಡಿ, ಅದಕ್ಕೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ನಮ್ಮ ಹತ್ರ GK ನೋಟ್ಸ್ಗಳು ಸಿಗ್ತಾ ಇದ್ದಾವೆ. ಕಂಪ್ಲೀಟ್ GK ನೋಟ್ಸು ನಿಮಗೆ ಕೇವಲ 100 ರೂಪಾಯಿಯಲ್ಲಿ ಇಲ್ಲಿ ಕಾಣ್ತಿರುವ ಎಲ್ಲ ವಿಷಯಗಳ ನೋಟ್ಸ್ಗಳಿದ್ದಾವೆ. ಇದು ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಅದಕ್ಕೆ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಅದೇ ಥರ RRB ಗ್ರೂಪ್ ಡಿ ಅಥವಾ RRB NTPC ಪ್ರಶ್ನೆ ಪತ್ರಿಕೆಗಳು ಏನಾದರೂ ನಿಮಗೆ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಇದೆ ನೋಡಿ, ಈ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನೀವು ಅದನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗ್ತೀರಾ. ಫಸ್ಟ್ ನಿಮ್ಮದು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡ್ತಾರೆ. ಏನೇನೆಲ್ಲ ಚೆಕ್ ಮಾಡ್ತಾರೆ? ನಿಮ್ಮದು ಆಧಾರ್ ಕಾರ್ಡು ಅಂದರೆ ಒಂದು ID ಪ್ರೂಫ್ ಇರಬೇಕು, ಅದ್ರ ಜೊತೆಗೆ ಹಾಲ್ ಟಿಕೆಟ್ ಇರಬೇಕು. ಓಕೆ, ನಿಮ್ದೇನಾದರೂ ಹಾಲ್ ಟಿಕೆಟ್ನಲ್ಲಿ ಫೋಟೋ ಕ್ಲಿಯರ್ ಇಲ್ಲ ಅಂದರೆ ಒಂದು ಯಾವುದೋ ಫೋಟೋನ ತೆಗೆದುಕೊಂಡು ಹೋಗಿ. ಹೌದಾ, ಇಷ್ಟು ನೀವು ತೆಗೆದುಕೊಂಡು ಹೋಗ್ತೀರಾ. ಡಾಕ್ಯುಮೆಂಟ್ಸ್ ಚೆಕಪ್ ಮಾಡ್ತಾರೆ. ಓಕೆ, ಚೆಕ್ ಆದಮೇಲೆ ನಿಮ್ಮದನ್ನು ಒಳಗಡೆ ಬಿಡ್ತಾರೆ. ಒಳಗಡೆ ಬಿಟ್ಟ ಮೇಲೆ ಫಸ್ಟಿಗೆ ನಿಮ್ಮದು ಫಿಂಗರ್ ಪ್ರಿಂಟು ಹಾಗೆ ಒಂದು ಫೋಟೋನ ತೆಗೆದುಕೊಳ್ತಾರೆ. ಅವು ಎರಡನ್ನು ನೀವು ಮಿಸ್ ಮಾಡ್ಕೋಬಾರ್ದು. ಅವು ಎರಡನ್ನು ಆದಮೇಲೆ ನಿಮ್ಮದು ಎಕ್ಸಾಮು ಓಪನ್ ಆಗುತ್ತೆ. ನಿಮಗೊಂದು ನಂಬರ್ ಕೊಡ್ತಾರೆ. ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಅವರು ಬರೆದು ಕಳಿಸ್ತಾರೆ. ಇಲ್ಲಿದೆ ನೋಡಿ C011 ಅಂತ, ಈ ಥರ ಒಂದು ನಿಮ್ಮದು ಸಿಸ್ಟಮ್ ನಂಬರ್ ಇರುತ್ತೆ. ಆ ನಂಬರಿಗೆ ಹೋಗಿ ನೀವು ಕೂತ್ಕೋಬೇಕು. ಓಕೆ, ನಿಮ್ಮದು ಫಿಂಗರ್ ಪ್ರಿಂಟ್ ಆಯಿತು, ಹಾಗೆ ಒಂದು ಫೋಟೋ ತೆಗೆದುಕೊಂಡ್ರು. ಓಕೆ, ನಿಮಗೊಂದು ನಂಬರ್ ಕೊಟ್ಟರು, ಹೋಗಿ ಆ ನಂಬರ್ ಅಂತ ಕೂತ್ರಿ. ಅಲ್ಲಿ ನಿಮ್ಮದು ಕ್ಯಾಂಡಿಡೇಟ್ ನೇಮ್ ಅಂತ ಇದೆ ನೋಡಿ, ಇಲ್ಲೊಂದು ನೇಮ್ ಇರುತ್ತೆ ನಿಮಗೆ ಕ್ಯಾಂಡಿಡೇಟ್ ನೇಮ್ ಅಂತ. ಅದರ ಕೆಳಗಡೆ ಸಬ್ಜೆಕ್ಟ್ ಅಂತ ಇದೆ ನೋಡಿ, ಇಲ್ಲಿ ಸಬ್ಜೆಕ್ಟ್ ಅಂತ ಇರಲ್ಲ, ಸಬ್ಜೆಕ್ಟ್ ಅಂತ ಇರುತ್ತೆ, ಆದರೆ ಮುಂದೆ ಮಾರ್ಕ್ ಟೆಸ್ಟ್ ಅಂತ ಇರಲ್ಲ. RRB NTPC ಪರೀಕ್ಷೆ ಬರೆಯೋಕೆ ಹೋದರೆ NTPC ಅಂತ ಇರುತ್ತೆ, ಗ್ರೂಪ್ ಡಿ ಬರೆಯೋಕೆ ಹೋದರೆ ಗ್ರೂಪ್ ಡಿ ಅಂತ ಇರುತ್ತೆ. ಇಲ್ಲಿ ಒಂದು ಫೋಟೋ ಸಿಂಬಲ್ ಇದೆ ನೋಡಿ, ಇಲ್ಲಿ ಒಟ್ಟು 2 ಫೋಟೋಗಳಿರ್ತವೆ. ನಿಮ್ಮದು 2 ಫೋಟೋಗಳಂದರೆ, ಒಂದು ನೀವು ಅಪ್ಲಿಕೇಶನ್ ಹಾಕುವಾಗ ತೆಗೆದುಕೊಂಡಿರ್ತೀರ ನೋಡಿ ಅದೊಂದು ಫೋಟೋ, ಇನ್ನೊಂದು ಫೋಟೋ ಯಾವುದು, ನೀವು ಎಕ್ಸಾಮ್ ಸೆಂಟರ್ಗೆ ಹೋದ ಮೇಲೆ ಒಂದು ಫೋಟೋ ತೆಗೆದುಕೊಳ್ತಾರೆ ಅವರು. ಅದು ಒಟ್ಟು 2 ಫೋಟೋ ಇರ್ತವೆ. ನಿಮ್ಮ ನೇಮ್ ಇರುತ್ತೆ, ಸಬ್ಜೆಕ್ಟ್ ಇರುತ್ತೆ, ಇಲ್ಲೊಂದು ಸಿಸ್ಟಮ್ ನೇಮ್ ಇರುತ್ತೆ. ಇದೆಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ಥರ ಒಂದು ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಹೌದಾ, ಇಲ್ಲಿದೆ ನೋಡಿ. ಇಲ್ಲಿ ಫಸ್ಟ್ ಏನಾಗಬೇಕು, ನಿಮ್ಮದು ರೋಲ್ ನಂಬರು ಆಲ್ರೆಡಿ ಇರುತ್ತೆ. ಪಾಸ್ವರ್ಡ್ ಏನಾಗಬೇಕು, ಪಾಸ್ವರ್ಡು ನಿಮ್ಮ ಡೇಟ್ ಆಫ್ ಬರ್ತ್ನೇ ಹಾಕಬೇಕು. ನಿಮ್ಮ ಡೇಟ್ ಆಫ್ ಬರ್ತು ಕಂಟಿನ್ಯೂಸ್ ಆಗಿ ಗ್ಯಾಪ್ ಬಿಡಬಾರ್ದು. ಈಗ ನಿಮ್ಮದೇನಾದರೂ 1/1/2001 ಈ ಥರ ಇತ್ವಾ, 1/1/1995 ಈ ಥರ ಇತ್ತಂದರೆ 01/01 ಎಷ್ಟು 1995 ಇದನ್ನು ಗ್ಯಾಪ್ ಬಿಡಲಾರ್ದಂಗೆ ಹಾಕಬೇಕು. ಹಾಕಿ ನಿಮಗೆ ಒಂದು ವೇಳೆ ಏನಾದರೂ ಗೊತ್ತಾಗಲಿಲ್ಲ ಪಾಸ್ವರ್ಡ್ ಹಾಕೋಕ್ಕೆ ಅಂದರೆ ಅಲ್ಲಿರ್ತಾರೆ, ಅವರನ್ನು ಕರಿಬೋದು. ಅವರು ನಿಮಗೆಲ್ಲ ಹಾಕಿ ಕೊಡ್ತಾರೆ. ನಂತರ ಆ ಟೈಮ್ ಇರುತ್ತೆ ಒಂದು, ಆ ಟೈಮ್ ಮುಗಿದ ನಂತರ
ನಿಮಗೆ ಸೈನ್ ಇನ್ ಮಾಡೋಕೆ ಹೇಳ್ತಾರೆ. ಇಲ್ಲಿ ಸೈನ್ ಇನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಇನ್ ಅಂತ ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಎದರಲ್ಲಿದೆ, ಹಿಂದಿದಲ್ಲಿದೆ ಇದು. ಹೌದಾ, ನಾವು ಇಂಗ್ಲೀಷ್ನಲ್ಲೂ ಸಿಗುತ್ತೆ, ಕನ್ನಡದಲ್ಲೂ ಸಿಗುತ್ತೆ. ಇದು ಇಂಟ್ರೊಡಕ್ಷನ್, ಹೌದಲ್ವಾ? ಈ ಇಂಟ್ರೊಡಕ್ಷನ್ನು ನಮಗೆ ಕನ್ನಡ, ಇಂಗ್ಲೀಷು, ಹಿಂದಿ, ನಿಮಗೆ ಯಾವ ಭಾಷೆ ಬೇಕು ನೋಡಿ, ಎಲ್ಲ ಭಾಷೆಯಲ್ಲೂ ಇರುತ್ತೆ. ಇದು ಜಸ್ಟ್ ಫಾರ್ ಅ ಡೆಮೋ ನಿಮಗೆ. ಹೀಗಾಗಿ ಇದು ಹಿಂದಿದಲ್ಲಿದೆ. ಇದನ್ನೆಲ್ಲ ನೀವು ಓದ್ಕೋಬಹುದು, ಅಥವಾ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಬಿಡ್ತೀನಿ. ಇದರಲ್ಲಿ ಇದನ್ನೇನು ನೀವು ಜಾಸ್ತಿ ನೋಡೋದು ಬೇಡ. ಹಾಗೆ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ರೆ ಇಲ್ಲೊಂದು ಟಿಕ್, ಐ ಹ್ಯಾವ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಇಂಟ್ರೊಡಕ್ಷನ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಈ ಬಾಕ್ಸ್ನ ಟಿಕ್ ಮಾಡಿ ಇಲ್ಲಿ ಐ ಆಮ್ ರೆಡಿ ಟು ಬಿಗಿನ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ನಿಮ್ಮದು ಈ ಎಕ್ಸಾಮಿಂದು ಪೇಜು ಓಪನ್ ಆಗುತ್ತೆ. ಇಲ್ಲಿ ಪ್ರಶ್ನೆಗಳು ಬರ್ತಿರ್ತವೆ, ನೋಡ್ತಾ ಇದ್ದೀರಾ, ಇವೆಲ್ಲ ಪ್ರಶ್ನೆಗಳು, ಇವು ಆಪ್ಷನ್ಗಳು. ಹೌದಾ, ಈ ಥರ ನೀವು ಫಸ್ಟ್ ಟೈಮ್ ಯಾರು ಬರೆಯೋಕೆ ಹೋಗ್ತಾ ಇದ್ದೀರಾ ನೋಡಿ, ಅವರು ಇದನ್ನೆಲ್ಲ ನೋಡಲೇಬೇಕು ಈ ವಿಡಿಯೋನ. ಇಲ್ಲಿ ಇವೆಲ್ಲ ಪ್ರಶ್ನೆಗಳು, ಇದು ಉತ್ತರಗಳು. ಹೌದಾ, ಇದು ಹಿಂದಿ ಇರೋದ್ರಿಂದ ಫಸ್ಟಿಗೆ ಹಿಂದಿ ಇರ್ತಿತ್ತು, ಹಿಂದಿ ಮತ್ತು ಇಂಗ್ಲೀಷು, ಹೀಗಾಗಿ ಹಿಂದಿ ಬಂದಿದೆ. ನಿಮಗೆ ಕನ್ನಡ ಇರುತ್ತೆ, ನೀವು ಯಾವ ಲ್ಯಾಂಗ್ವೇಜ್ ಚಾಯ್ಸ್ ಮಾಡ್ಕೊಂಡಿರ್ತಾರ ನೋಡಿ, ಅದು ಎಲ್ಲ ಇರುತ್ತೆ. ಹೌದಾ, ಅದಾದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ 1 2 3 4 5 6 7 8 10 ಪ್ರಶ್ನೆಗಳಿದ್ದಾವೆ. ನಮ್ಗೆ ಒಟ್ಟು ಎಷ್ಟು ಇರ್ತವೆ? ಒಟ್ಟು 100 ಪ್ರಶ್ನೆಗಳಿರ್ತವೆ. ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ಗೆ 4 ಸೆಕ್ಷನ್ಗಳಿದ್ದಾವೆ. ಒಂದು ಕಂಪ್ಯೂಟರ್ ನಾಲೆಜು, ಜನರಲ್ ಅವೇರ್ನೆಸ್ಸು, ರೀಸನಿಂಗು ಮತ್ತು ಮ್ಯಾಥ್ಸು ಅಂತ ಈ ಥರ 4 ಏನು ಸೆಕ್ಷನ್ಗಳಿದ್ದಾವೆ. ನಿಮಗೂ ಸಹ ಇದೇ ಥರನೇ ಇರ್ತವೆ. ಆದರೆ ಒಂದು ಬೇರೆ ಏನು ಅಂದರೆ, ಕಂಪ್ಯೂಟರ್ ನಾಲೆಜ್ ಬದಲಿ ನಿಮಗೇನಿರುತ್ತೆ, ಜನರಲ್ ಸೈನ್ಸ್ ಅಂತ ಇರುತ್ತೆ, ಜನರಲ್ ಅವೇರ್ನೆಸ್ಸು, ಇವೆಲ್ಲ ಸೇಮ್, ಮ್ಯಾಥ್ಸು, ಈ ಥರ 4 ಇರ್ತವೆ. ಹೌದಾ, ಅದರಲ್ಲಿ ನೀವೇನು ಮಾಡ್ತೀರಾ, ಫಸ್ಟಿಗೆ ಅವರು ಏನಾದರೂ ನಿಮಗೆ ಹುಡುಗರು ಈಗ ಜಾಸ್ತಿ ಅಪ್ಲಿಕೇಶನ್ ಹಾಕಿರ್ತಾರೆ ನೋಡಿ, ಅವಾಗ ಏನು ಮಾಡ್ತಾರೆ ಅಂದ್ರೆ ಅವರು ಈ ಮ್ಯಾಥ್ಸು ಮತ್ತು ರೀಸನಿಂಗನ್ನ ಮೊದಲು ಕೊಟ್ಟಿರ್ತಾರೆ. ಮ್ಯಾಥ್ಸು ರೀಸನಿಂಗನ್ನ ಮೊದಲು ಕೊಟ್ಟಿರ್ತಾರೆ. ಅಂದರೆ ಈ ಮ್ಯಾಥ್ಸು ಮತ್ತು ರೀಸನಿಂಗ್ ಕ್ವಶನ್ಸ್ಗಳು ಆದಮೇಲೆ ಈ ಜನರಲ್ ಅವೇರ್ನೆಸ್ಸು ಮತ್ತು ಜನರಲ್ ಸೈನ್ಸ್ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಲಿ ಅಂತ ಅವರು ಕೊಟ್ಟಿರ್ತಾರೆ. ಯಾಕಂದರೆ ಅವರಿಗೆ ಇಲ್ಲಿ ಟೈಮ್ ಇರುತ್ತೆ ನೋಡಿ, ಇಲ್ಲಿ ಇವರ ಟೈಮ್ ಲೆಫ್ಟ್ ಅಂತ ನಿಮಗೆ ಎಷ್ಟು ಇರುತ್ತೆ, 90 ನಿಮಿಷ ಮಾತ್ರ ಇರುತ್ತೆ. ಆ 90 ನಿಮಿಷದ ಒಳಗಡೆ ನೀವು ಎಕ್ಸಾಮ್ ಬರೀಬೇಕಲ್ವ. ಹೀಗಾಗಿ ಏನು ಮಾಡಿರ್ತಾರೆ ಅಂದರೆ ಮ್ಯಾಥ್ಸು ರೀಸನಿಂಗು ಮೊದಲು ಕೊಟ್ಟಿರ್ತಾರೆ. ಅವಾಗ ಏನು ಮಾಡ್ತೀರಾ ನೀವು, ಮ್ಯಾಥ್ಸು ರೀಸನಿಂಗು 2 ಕ್ವಶನ್ಸ್ಗಳಿಗೆ ಪ್ರಾಕ್ಟೀಸ್ ಮಾಡಿರಲ್ಲ, ಅವುಗಳನ್ನು ನೋಡ್ತಾ ನೀವು 90 ನಿಮಿಷನೂ ಈ 2 ಸೆಕ್ಷನ್ಗಳಲ್ಲಿ ಮುಗಿಸ್ಬಿಟ್ಟಿರ್ತೀರ. ಹೀಗಾಗಿ ನೀವೇನು ಮಾಡಬೇಕು ಅಂದರೆ ಈ ಜನರಲ್ ಅವೇರ್ನೆಸ್ಸು ಕ್ವಶನ್ಸ್ಗಳನ್ನು ನೀವು ಜಾಸ್ತಿ ಏನೋ ಓದ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ. ಓಕೆ, ನಾವು ಡೈರೆಕ್ಟ್ ಏನು ಮಾಡಬೇಕು, ಜನರಲ್ ಅವೇರ್ನೆಸ್ ಕ್ವಶನ್ ಮೇಲೇ ಕ್ಲಿಕ್ ಮಾಡಬೇಕು. ಅಲ್ಲಿ ಏನು ಬರ್ತವೆ, ಜನರಲ್ ಅವೇರ್ನೆಸ್ ಕ್ವಶನ್ಸ್ಗಳು ಬರ್ತವೆ. ಬೇಡಪ್ಪ, ನಾವು ರೀಸನಿಂಗ್ನ ಪರ್ಫೆಕ್ಟ್ ಆಗಿದ್ದೀವಿ ಅಂದರೆ ಈ ಸೈನ್ಸು ಮತ್ತು ಜನರಲ್ ಅವೇರ್ನೆಸ್ನ ಬಿಡಬೇಕು, ಮ್ಯಾಥ್ಸ್ ಬಿಡಬೇಕು, ಡೈರೆಕ್ಟಾಗಿ ರೀಸನಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ರೀಸನಿಂಗ್ ಪ್ರಶ್ನೆಗಳು ಬರ್ತವೆ ನಮಗೆ. ಹೌದಾ, ಈ ಥರ ಇರುತ್ತೆ. ಆವಾಗ ಏನು ಮಾಡಬೇಕು ಅಂದರೆ, ಇದು ಗೊತ್ತಾಯಿತು ನಿಮಗೆ ಯಾವ ಥರ ಸೆಕ್ಷನ್ನ ಚೇಂಜ್ ಮಾಡೋದು ಎಂಬುದನ್ನು. ಹೌದಲ್ವಾ, ನಂತರ ಏನು ಮಾಡಬೇಕು, ಈಗ ಇಲ್ಲಿ ಪ್ರಶ್ನೆ ಇದೆ. ಓಕೆ, ಇದು ಪ್ರಶ್ನೆ, ಇವು 4 ಆಪ್ಷನ್ ಇಲ್ಲಿ ಓದಬೇಕು. ಆನ್ಸರ್ ಹೇಗೆ ಮಾಡೋದು, ನಿಮಗೆ ಒಂದು ಮೌಸ್ ಕೊಟ್ಟಿರ್ತಾರೆ, ಒಂದು ಸ್ವಲ್ಪ ಮೌಸ್ ಯೂಸ್ ಮಾಡೋಕೆ ನಿಮಗೆ ಬರಬೇಕು, ಫಾಸ್ಟ್ ಮಾಡಬೇಕು. ಇಲ್ಲಿ 2ನೇ ಆಪ್ಷನ್ನು ನಮಗೆ ಸರಿಯಾದ ಉತ್ತರ ಅನ್ನಿಸ್ತು ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಹಾಗೆ ಬಿಡಬೇಕಾ, ಹಾಗೆ ಬಿಡೋ ಹಾಗಿಲ್ಲ, ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ದೀರಾ, ಇದು ರೆಡ್ ಕಲರ್ ಇದ್ದಿದ್ದು ಗ್ರೀನ್ ಕಲರ್ ಆಯಿತು. ಈ ಥರ ನಿಮಗೆ ಏನು ಅಂದ್ರೇನು, ಈ ಗ್ರೀನ್ ಕಲರ್ ಯಾಕೆ ಬಂತು ಅಂದರೆ 1ನೇ ಪ್ರಶ್ನೆಯನ್ನು ನೀವು ಆನ್ಸರ್ ಮಾಡಿದ್ದೀರಾ ಅಂತ ಅರ್ಥ. ಓಕೆ, ಇನ್ನು 2ನೇ ಪ್ರಶ್ನೆ ಬಂತು. ಈಗ ಏನೋ ಕ್ವಶನ್ ನಂಬರ್ 2 ಅಂತ ಇದೆ, ಇದನ್ನು ನಾವು ಆನ್ಸರ್ ಮಾಡೋಂಗಿಲ್ಲ, ಹಾಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡಿತೀನಿ. ಅವಾಗ ಏನು ಬರುತ್ತೆ, ಇದು ರೆಡ್ ಅಂತಲೇ ಬಂತು. ಅಂದರೆ ನೀವು ಅದನ್ನು ಆನ್ಸರ್ ಮಾಡಿಲ್ಲ ಅಂತ ಪ್ರಶ್ನೆ, ಏನೋ ಆನ್ಸರ್ ಮಾಡಿಲ್ಲ ಅಂತ ಈ ಥರ ರೆಡ್ ಬರ್ತಿರುತ್ತೆ. ಹೌದಾ, ನಿಮಗೆ ಈ ಮೇಲ್ಗಡೆ ಟೈಮ್ ಇರುತ್ತೆ ನೋಡಿ, ಅದ್ರ ಮೇಲೆ ಒಂದು ಸ್ವಲ್ಪ ಗಮನ ಇರಬೇಕು, ಯಾಕಂದರೆ ಅದು ಫಾಸ್ಟಾಗಿ ಹೋಗುತ್ತೆ. ಓಕೆ, ಇನ್ನು ನೆಕ್ಸ್ಟು 3ನೇ ಪ್ರಶ್ನೆಗೆ ಬಂದ್ವಿ. ಇವಾಗ ಇದು ನಮಗೆ ಆನ್ಸರು ಗೊತ್ತಿದೆ, ಆದರೆ ಇವಾಗ ಬೇಡ, ಆಮೇಲೆ ಮಾಡೋಣ ಇದನ್ನು ಅಂತ ಬಿಟ್ಟಿರ್ತೀರ. ಇದೊಂದು ಮ್ಯಾಥ್ಸ್ ಲೆಕ್ಕನೇ ಅಂತಲೇ ಇಟ್ಕೊಳ್ಳಿ, ಇದನ್ನು ಆಮೇಲೆ ಮಾಡೋಣ ಅಂತ ಇಟ್ಟಿರ್ತೀರ. ಇದು ಆನ್ಸರ್ ಗೊತ್ತಿರುತ್ತೆ ನಿಮಗೆ. ಅವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಮಾರ್ಕ್ ಟ್ರೂ ರಿವ್ಯೂ ಅಂತ ಇದೆ ನೋಡಿ, ಮಾರ್ಕ್ ಫಾರ್ ಅ ರಿವ್ಯೂ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನೋಡ್ತಾ ಇದ್ದೀರಾ, ಇದೊಂದು ಕಲರ್ ಚೇಂಜ್ ಆಯಿತು.
ಇದು ಗ್ರೀನ್ ಕಲರ್ ಬಂದರೆ ನಾವು ಆನ್ಸರ್ ಮಾಡಿದ್ದೀವಿ ಅಂತ ಅರ್ಥ, ರೆಡ್ ಕಲರ್ ಬಂದರೆ ಆನ್ಸರ್ ಮಾಡಿಲ್ಲ ಅಂತ ಅರ್ಥ. ಯಾವುದು ಇದು ಪರ್ಪಲ್ ಕಲರ್ ಬಂತು ನೋಡಿ, ಈ ಥರ ಬಂದರೆ ಅದು ನಮಗೆ ಕ್ವಶನ್ಗೆ ಆನ್ಸರ್ ಗೊತ್ತು, ಆದರೆ ಆಮೇಲೆ ಮಾಡೋಣ ಅಂತ ಬಿಟ್ಟಿರ್ತೀರಿ. ಓಕೆ, ಎಷ್ಟು ಗೊತ್ತಾಯಿತು. ಇನ್ನು ನೆಕ್ಸ್ಟು ಈ ವೈಟ್ ಕಲರ್ ಇದೆ ಅಲ್ವಾ, ವೈಟ್ ಕಲರ್ ಅಂದರೆ ಏನು? ಈ ವೈಟ್ ಕಲರ್ ಬಂದರೆ ಇನ್ನೂ ನೀವು ಆ ಕ್ವಶನನ್ನು ನೋಡೇ ಇಲ್ಲ ಅಂತ ಅರ್ಥ. ಅಂದರೆ 1ನೇ ಕ್ವಶನ್ ನೋಡಿದ್ದೀರಿ, ಅದಕ್ಕೆ ಆನ್ಸರ್ ಮಾಡಿದ್ದೀರಿ, 2ನೇ ಕ್ವಶನ್ ನೋಡಿದ್ದೀರಿ, ಅದಕ್ಕೆ ಆನ್ಸರ್ ಮಾಡಿಲ್ಲ, 3ನೇ ಕ್ವಶನ್ ನೋಡಿದ್ದೀರಿ, ನಿಮಗೆ ಗೊತ್ತಿದೆ ಆದರೆ ಆಮೇಲೆ ಮಾಡ್ತೀವಿ ಅಂತ ಬಿಟ್ಟಿದ್ದೀರಿ. ಇನ್ನು 5ನೇ ಕ್ವಶನ್ ವೈಟ್ ಕಲರ್ ಇದೆ ಅಂದರೆ 5ನೇ ಕ್ವಶನ್ಗೆ ನೀವು ಇನ್ನೂ ಹೋಗೇ ಇಲ್ಲ ಅಂತ ಅರ್ಥ. ಓಕೆ, ನೀವು ಈ ಟೈಮ್ ಮುಗಿಯೋದ್ರೊಳಗಡೆ ಈ ಥರ ಎಲ್ಲ ಪ್ರಶ್ನೆಗಳಿಗೂ ಆನ್ಸರ್ನ ಮಾಡಿದ್ರಿ. ಮಾಡಿದ ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡಿಬೇಕು. ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಹೊಡೆದ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಟೈಮು ಮುಗಿದ ಮೇಲೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ನೀವು ಆನ್ಸರ್ನ ಮಾಡಿದ್ದೀರಿ, ಇನ್ನೂ ಎಷ್ಟು ಪ್ರಶ್ನೆಗಳು ಉಳಿದಿದ್ದಾವೆ ಅಂತ ನಿಮಗೆ ಅಲ್ಲೊಂದು ಚಾರ್ಟ್ ಬರುತ್ತೆ. ಹೌದಾ, ಆ ಚಾರ್ಟ್ ಬರುತ್ತೆ, ಅಲ್ಲಿ ನೆಕ್ಸ್ಟ್ ಸಬ್ಮಿಟ್ ಹೊಡಿಬೇಕು. ನೀವು ಒಂದು ವೇಳೆ ಮಿಸ್ ಆಗಿ ಹೊಡಿಲಿಲ್ಲ ಅಂದ್ರೂ ಅವ್ರು ಬಂದು ಅವ್ರಿಗೆ ಗೊತ್ತಿರುತ್ತೆ. ಈಗ ಮೇನ್ ಯಾರು ಸರ್ವರ್ ಮೇಂಟೈನ್ ಮಾಡ್ತಿರ್ತಾರೆ ನೋಡಿ, ಅವರಿಗೆ ಇಂತಹ ವಿದ್ಯಾರ್ಥಿ ಇನ್ನೂ ಏನು ಸಬ್ಮಿಟ್ ಹೊಡೆದಿಲ್ಲ ಅನ್ನೋದು ಬರುತ್ತೆ, ಆವಾಗ ನೀವು ಹೊಡಿಬೇಕು. ಈಗ ಇಲ್ಲಿದೆ ನೋಡಿ ಸಬ್ಮಿಟ್ ಅನ್ನೋ ಆಪ್ಷನ್ ಬಂತು ಅಂತ ಇಟ್ಕೊಳ್ಳಿ. ಟೈಮ್ ಮುಗಿದ ಮೇಲೆ ಇದ್ರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಏನು ಹೇಳಿದೆ ನಾನು, ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀರಿ, ಇನ್ನೂ ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿಲ್ಲ, ಮಾರ್ಕ್ ಟು ರಿವ್ಯೂ ಎಷ್ಟು, ಅದೆಲ್ಲ ನಿಮಗೆ ಆನ್ಸರ್ ಸಿಗುತ್ತೆ ಇದರಲ್ಲಿ. ಹೌದಾ, ನೀವಿನ್ನೂ ಟೈಮ್ ಇದೆಯಾ ಇನ್ನೂ ಬರಿಬೇಕು ಅಂದರೆ ಇಲ್ಲಿ ಡು ಯು ವಾಂಟ್ ಸಬ್ಮಿಟ್ ದ ಆನ್ಲೈನ್ ಎಕ್ಸಾಮ್ ಅಂತ ಇದೆ ನೋಡಿ, ಎಸ್ ಅಂತ ಕೊಟ್ಟರೆ ಇಲ್ಲಿಗೆ ನಿಮ್ಮ ಎಕ್ಸಾಮ್ ಕ್ಲೋಸ್ ಆಗುತ್ತೆ. ಬೇಡ ನಾನು ಇನ್ನೂ ಬರಿಬೇಕು, ಇನ್ನೊಂದಿಷ್ಟು ಕ್ವಶನ್ಸ್ಗಳಿದ್ದಾವೆ ಅಂದರೆ ನೋ ಅಂತ ಹೊಡೆದು ಮತ್ತೊಮ್ಮೆ ಬರೀಬೋದು. ಈಗ ಎಸ್ ಅಂತ ಹೊಡೆದುಬಿಟ್ರೆ ಸಾಕು. ಆರ್ ಯು ಶೋರ್ ಯುವರ್ ಸಬ್ಮಿಟಿಂಗ್ ದ ಎಕ್ಸಾಮ್ ಇನ್ನೊಮ್ಮೆ ಕೇಳುತ್ತೆ ನಿಮಗೆ, ಇದು ಇಲ್ಲಿಗೆ ನಿಲ್ಲಿಸ್ತೀರಾ ಈ ಎಕ್ಸಾಮ್ನ ಅಂತ ಎಸ್ ಅಂತ ಕೊಟ್ಟರೆ ಸಾಕು, ನಿಮ್ಮ ಎಕ್ಸಾಮ್ ಕ್ಲೋಸ್ ಆಗುತ್ತೆ. ಇಷ್ಟೇ ಇರೋದು, ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಹೌದಾ, ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ತೀರಾ, ನಿಮ್ಮದು ಚೆಕ್ ಮಾಡ್ತಾರೆ, ಫೋಟೋ ತೆಗೆದುಕೊಳ್ತಾರೆ, ನಿಮಗೊಂದು ಕಂಪ್ಯೂಟರ್ನ ಕೊಡ್ತಾರೆ, ಆ ಕಂಪ್ಯೂಟರ್ನಲ್ಲಿ ಆಲ್ರೆಡಿ ಸೆಟ್ ಇರುತ್ತೆ. ಆನ್ಸರ್ ಮಾಡೋದು ಹೇಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಯಾರ್ಯಾರಿಗೆ RRB ಗ್ರೂಪ್ ಡಿ ಹುದ್ದೆಗೆ ತಯಾರಿಯನ್ನು ನಡೆಸೋಕ್ಕೆ ಆ ಕೋರ್ಸ್ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಆ ಕೋರ್ಸ್ನ ನೀವು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.